ಲೇ ಮಾದೇವಿ ಆತೇನೆ ಅಡಿಗೆ ತಾಂಬಾರೆ ಒಂದಿಟ ಮುದ್ದೆ ಇಕ್ಕೊಂಡು ಸಾರು ಬಿಡ್ಕೊಂಡು ಜಾಲ್ದು ನಾನು ಅವಾಗಿಂದ ಕಾಯ್ಕೊಂಡು ಕುಕ್ಕೊಂಡಿದ್ದೀನಿ. ಈಗ ತೊತ್ತಾಳೆ ಆಗ್ತತ್ತಾಳೆ ಅಂತಾನೆ ನೀನು ತರಂಗೆ ಇಲ್ಲ ಮರಗಿತ್ತಿ. ಏನು ಮಾಡ್ತಾ ಇದ್ಯೆ? ಆಗದ್ ಬೇಡವನತ್ತೆ ಸಾರು. ಈಗಿನ ಒಗ್ಗರಣೆ ಹಾಕಿದ್ದೀನಿ, ಮಾಡ್ತಾ ಇದ್ದೀರು ಚೆನ್ನಾವತ್ತು ಮಳ್ಳಿ. ತಂದಿಕ್ತೀನಿ ಒಂಬಿವೆಂತಿ. ಇನ್ನಾಗಿಲ್ವೇ ಸಾರು? ಅಲ್ಲ ಎದ್ದ ಕಾಪಿ ಕುಡ್ದಾಗ ಹೋಗಿ ಕಿತ್ಕೊಂಬಂದು ಕೊಟ್ಟೆ ಹುಣಸೆ ಚಿಗುರನ್ನ ಹೊಲ್ದಾಗಿಂದಾನ. ನೀನಿನ್ನ 9 ಗಂಟೆ ಆದ್ರೂ ನೀನ ಸಾರು ಆಗಿಲ್ಲ ಅಂಬೋದ್ರಾಗೆ ಇದೆಯಮ್ಮ. ಅದಿನ್ನು ಒಟ್ಟದ್ದು ಬೇಸಿ ಅದೇನೇನು ಕುರಿ ಬಾಡೋ ಕೋಳಿ ಬಾಡು ತತ್ತ ಒಂದಿಟ್ಟು ಒಗ್ಗರಣೆ ಹಾಕಿ ಹಿಂಗೆ ಮಳ್ದೆಡ್ಕೆನೆ ಒಂದಿಟ ಮುದ್ದೆ ಇಕ್ಕೊಂಡು ಸಾರು ಬಿಡ್ಕೊಂಡು ತತ್ತ ಉಂಡು ನಾನು ಅತ್ಲಾಗ ಹೋಗ್ತೀನಿ ಚೆನ್ನಾವತ್ತು ಏಟತ್ತು ಕುಕ್ಕ ಮತ್ತೆ ಕಾತ್ಕೊಂಡು ಆತಿರತ್ತೆ. ಸಾರು ಮಾಡ್ತೈತೆ, ಮುದ್ದೆ ಕಟ್ತಾ ಇದ್ದೀನಿ, ಕಟ್ತಾ ಇಡ್ಕೆನೆ ತಂದಿಕ್ತೀನಿ ಇರು. ಅಲ್ಲ ಕಾಣತ್ತೆ ಈಟತ್ತೇನೆ ಸುಮ್ ಕುಕ್ಕೊಂಡಿದ್ದೆ. ಇವಾಗ ಹಂಗೇನೆ ತಾಂಬ ಅಂತ ಬಡ್ಕೊಂಬ್ಚೇಲತ್ತೆ ಅದೇನೋ ಹೇಳ್ತಾರಲ್ಲ ಗಾದೆನ. ಆಗ ತಕ ಇದ್ರಂತೆ ಆರ ತಕನ ತಡ್ಕೊಂಬ್ಲಿಲ್ವಂತೆ, ಹಂಗಾತ ನಿನ್ ಕಾತಿ. ತಕ ಉಣ್ಣು ತತ್ತಾರೆ ಮಾರಾಗಿತ್ತಿ. ಒಬ್ರೊಬ್ಬದು ಹುಣ್ಸೆ ಚಿಗುರು ಸಾರು ಉಂಬನ ಅಂತ ನಾನು ಕಾತ್ಕೊಂಡು ಕುಕ್ಕೊಂಡಿದ್ದೀನಿ. ಉಂಡು ಅತ್ಲಾಗನ ಹೋಗೋಣ ಅಂತಾನೆ. ನೀನು ಎದ್ದಾಗಿಂದ ಬೇಯಿಸ್ತಲೇ ಇದೆಯಾ ಕುರಿಬಾಡ್ ಬೇಯಿಸ್ತಂಗೆ ಅದನ್ನ. ತಾಳತ್ತೆ ಉಣ್ಣು. ಅಯ್ಯಯ್ಯ ಏನಂಗೆ ಉಂಡು ಇವಾಗ ಆಫೀಸ್ಗೆ ಹೋಗ್ಬಿಡ್ತೀಯೇನೋ, ಟೈಮ್ ಆತೇನೋ ಅಮ್ಮಂಗೆ ಬಡ್ಕೊಂತೀಯಮ್ಮ. ಆತೇನೇ ತಾಂಬ ಅಂತ ನನಗೆ ಹಂಗೇನೆ ಪರ್ದ ಆಡ್ದಂಗೆ ಆಗುತ್ತೆ ಅಲ್ಲಿ ಅಡುಗೆ ಮನೆಗೆ. ನೀನು ಇಲ್ಲಿ ಬಡ್ಕೊಂಬತ್ಕಿ ಹೇಳಿ. ಅಲ್ಲ ಎದ್ದಾಗ 6 ಗಂಟೆ ಕಾಪಿ ಕುಡ್ದವಳು ಹೋಗಿ ಕಿತ್ಕೊಂಬಂದು ಕೊಟ್ಟಿದ್ದು ಹುಣ್ಸೆ ಚಿಗುರನ್ನ ಅವಾಗಿಂದ ಬೇಯಿಸ್ತಲೇ ಇದೆಯಮ್ಮ. ಅಲ್ಲ ಮೊದ್ಲು ನಾವು ಅಡುಗೆನ ಒಲೆಗೆ ಮಾಡ್ತಿದ್ವಿ, ಸೌದೆಗೆ ಉರಿಕ್ಕೊಂಡು. ಹಂಗಂದ್ರೂ 8 ಗಂಟೆಗೆ ಎಲ್ಲ ಮಾಡಿ ಮುಗಿಸ್ತಿದ್ವಿ. ನೀವಿವಾಗ ಗ್ಯಾಸ್ ಇಕ್ಕೊಂಡಿದ್ರಮ್ಮ, ಊದಂಗಿಲ್ಲ ಏನೂ ಇಲ್ಲ. ಕುಕ್ಕರ್ ಬೇರೆ ಇದಾವೆ, ವಿಶಲ್ ಹೊಡಿತಾವ ಅವೆಲ್ಲನ ಅದೇಡ್ಕೇನೆ. ಅಂಥದ್ರಾಗೂ 9-10 ಗಂಟೆ ಮಾಡ್ತಿರೋ ಅಡುಗೆ ಆಗ ಊಟತ್ತಿಗೆ ಹೇಳತ್ತ. ಏನು ಅಡುಗೆ ಮಾಡ್ತಿರೋ ಏನೋ ಈಗಿನ ಕಾಲದ ಹೆಂಗಸರು. ಉಣ್ಣಿಗೆ ತಂದಿಕ್ಕಿದ್ದೀನ, ಸುಮ್ಮನೆ ಯಾಕೆ ಮಾತಾಡ್ತೀವಿ? ಅಲ್ಲಿ ಯಾರೇ ಹೋಗ್ತಿರಳು ಲಸ್ಮಕ್ಕಾಗ್ಯವಳೆ. ಲಸ್ಮಕ್ಕಾಯಿನಿ ಯಾಕತ್ತೆ? ಲೇ ಲಸ್ಮಕ್ಕ ಎತ್ಲಾಗ ಹೋಗ್ತಿ ಬಾರೆ ಇಲ್ಲಿ, ಬಾರೆ ಹೋಗಿವಂತೆ. ಏನ್ ಗುಣಕಯ್ಯ ಹೊರಗೆ ಇಕ್ಕಂಗೆ ಕುಕ್ಕೊಂಡಿದ್ಯಾ ಉಂಬಕ್ಕೆ? ಏನ್ ಸಾರು? ನಮ್ಮ ಹೊಲ್ದಾಗೆ ಒಂದು ಹುಣಸೆ ಮರ ಇತ್ತಲ್ಲ ಅಲ್ಲಿ ಊರ್ ಮಗಳಾಗಿ, ಅದ್ರಾಗೆ ಹುಣಸೆ ಚಿಗುರು ಬಿಟ್ಟಿತ್ತು. ಅದಕ್ಕೇನೆ ಕಾಪಿ ಕುಡ್ದಳೆ ಹೋಗಿ ನಮ್ಮ ಹುಡ್ಗನ್ ಕರ್ಕೊಂಡೋಗಿ ಕಿತ್ಕೊಂಬಂದಿದ್ದೆ. ಅದನ್ನೇ ಒಂದಿಟ್ಟು ಇಕ್ಕಿ ಹುಣಸೆ ಚಿಗುರು ಉಳ್ಸೋಕೆ ಮಾಡ್ಯವಳ ನಾನು ಸಾಸಿ ಅಂತ ಹಾಕೊಂತಿದ್ದೆ. ಅಪ್ರೂಪದಲ್ವೇ ಅದಕ್ಕೇನೆ ಹೊರ ಕುಕ್ಕಂಡು ಬಿಸಿ ಬಿಸಿ ಮುದ್ದೆ ಹುಣಸೆ ಚಿಗುರು ಸಾರು ಉಂಡ್ರೆ ಬೋಲ್ ಚೆನ್ನಾಗಿ ಇರ್ತ್ಕಣಿ. ನಿಮ್ದು ಹುಣಸೆ ಮರ ಆಲೇನೆ ಹುಣಸೆ ಚಿಗುರು ಬಿಟ್ಟೈತೇನು? ನಾನು ಒಂದಿಟ್ಟು ಕಿತ್ಕೊ ಬರ್ಬೇಕಮ್ಮ ಹೋಗಿ. ನಾನು ಎಲ್ಲೂ ಇನ್ನು ಯಾವುದು ಮರ ಚಿಗುರಿಲ್ಲ. ಯುಗಾದಿ ಹಬ್ಬ ಪಗಾದಿ ಹಬ್ಬ ಆಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಹಂಗಾರೆ ನಿಮ್ಮ ಮರ ಚಿಗುರು ಹೊಡೆದೈತೆ ನಾಲೇನೆ? ಹ್ಞೂ ಕಣೆ ಈಗಳೆ ಅದೇ ಸಾರ್ನಾಗೆ ಉಮ್ತಾ ಇದ್ದೀನಲ್ಲ ಇವಾಗ. ನೋಡಿಲ್ಲಿ ಯುಗಾದಿ ಹಬ್ಬ ಈ ವರ್ಷ ತಾಳವಾಗಿ ಬಂದೈತಿ. ವರ್ಷನ ಈ ಮಾರ್ಚ್ ತಿಂಗಳಾಗೇನೆ ಆಗ್ಬಿಡೋದು. ಈ ವರ್ಷ ಯಾಕನ ಒಂದು 15 ದಿವಸ ಲೇಟ್ ಆಗೈತಿ. ಈ ವರ್ಷ ಅಧಿಕ ಬಂದಿತ್ತಲ್ವಾ ಅದಕ್ಕೇನೆ ಯುಗಾದಿ ಹಬ್ಬ ತಾಳವಾಗಿ ಬಂದೈತಿ ಈ ವರ್ಷ. ಚಿಗುರಿತ್ತಲ್ಲ ಇನ್ನ ಎಳೆ ಎತ್ಕಣಿ. ಇನ್ನ ಇವಾಗಿನ ಚಿಗುರು ಅಡಿತೈತಿ. ನಾನು ನಮ್ಮ ಹುಡ್ಗನ್ ಕರ್ಕೊಂಡೋಗಿ ಹಚ್ಚಿ ಕಿತ್ಕೊಂಬಂದು ಅಲ್ಲೊಂದಿಲ್ಲೊಂದು ಇತ್ತು. ಹುಣ್ಸೆ ಚಿಗುರು ಸಾರು ಅಂದ್ರೆ ನನಗೂ ಬೋಲಿಷ್ಟ ಕಣ್ಕೊಂಡಕಯ್ಯ. ನನಗೊಂದಿಷ್ಟು ಸಾರು ಬಿಡು, ನಾನು ಒಂದಿಟ್ಟು ವಹಿಸ್ಕೊಂಡೋಗಿ ಉಮ್ತೀನಿ. ನಮ್ಮ ಮರದಾಗ ಇನ್ನ ಐತ್ ಕಣೆ ಚಿಗುರು, ನಿನ್ ಗಂಡು ಕರ್ಕೊಂಡೋಗಿ ಕಿತ್ಕೊಂಬ. ಅದು ಇಟ್ಟಿತ್ತು. ಸಾರೆಲ್ಲ ಒಂದು ಇಟ್ಟಿರ್ಬೇಕೇನೋ. ನಿನ್ಗೆ ಒಂದಿಟ್ಟು ಬಿಟ್ಕೊಟ್ರೆ ತಿರ್ಗ ನಮಗೆ ಮಧ್ಯಾಹ್ನ ಕಿಲ್ದಂಗೆ ಆಗುತ್ತೆ. ನಿನ್ ಗಂಡು ಕರ್ಕೊಂಡೋಗಿ ಬೈನಾಗ ಕಿತ್ಕೊಂಬ. ಅಯ್ಯೋ ನನ್ನ ಗಂಡ ಎಲ್ಲಿ ಬರ್ತಾನೆ ಅಂತದಕ್ಕೆಲ್ಲಾನ. ಅಂತವೆಲ್ಲ ತಲೆ ಕೆಡಿಸ್ಕೊಂಬಲ್ಲ ಯಪ್ಪ. ಒಂದಿಟ ನಿಮ್ಮ ಮನೆಗೆ ಬಿಟ್ಟು ಕೊಡತ್ಲಾಗಿ ಯಾವಾಗನ ಇನ್ನೊಂದು ದಿವಸ ಯಾವಾಗನ ಹೋಗಿ ನಾನು ಕಿತ್ಕೊಂಬತ್ತೀನಿ. ಒಂದಿವ್ಸ ಆನೆ ಚಿಗುರು ಹೊಡಿತಲ್ಲ ಅವಾಗ ಕೆಳಗೆ ಜಂಗುತ್ತಲ್ಲ ಅವಾಗ ಕಿತ್ಕೊಂಬಂದು ಮಾಡ್ತೀನಿ ನಾನು. ಇವತ್ತು ಒಂದಿಟ ಸಾರು ಬಿಟ್ಕೊಡು. ಸರಿ ಅಮ್ಮ. ನಮ್ಮ ಮನೆಗೆ ಒಂದು ಈಟೇನೆ ಆಗಿರೋದು, ಒಂದು ಈಟೆ ಇಟ್ಟು ಕಿತ್ಕೊಂಬಂದಿತ್ತು ನಮ್ಮ ಹುಡುಗ. ಜಂಗಲ್ ಕಣಜ್ಜಿ ಅಂತ ಸಾಕಿಳಿ ಪಾಪ ಅಂತ ಹೇಳಿ ಒಂದು ಈಟೆ ಇಟ್ಟು ಒಂದು ಇಡೀ ಒಟ್ಟು ತಂದಿತ್ತು ಅಷ್ಟೇನೆ. ಅದು ಸ್ಯಾನೇನೂ ಇಲ್ಲ ಏನೂ ಇಲ್ಲ. ನಿನ್ಗೆ ಒಂದಿಟ್ಟು ಬಿಟ್ಟು ಕೊಡ್ತೀನಿ ಹೋಗು. ಒಂದು ಸಣ್ಣದೊಂದು ಲೋಟ ತರೋಗು, ತೀರಾ ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಅತ್ತೆ ನೋಡು ಅಲ್ಲ ಸುಮ್ಮನೆ ಎತ್ಲಾಗ ಹೋಗ್ತಿದ್ಲ ಸ್ಮಕ್ಕ ಕರ್ದು ಇವಾಗ ಸಾರು ಬಿಟ್ಕೊಡು ಅಂತ ಕೇಳ್ತೈತೆ. ಅವಕ್ಕೈ ಬಂದಿತ್ತು. ಒಂದು ಈಟಾಗೈತೆ ಅದು. ತಿರ್ಗ ಅವಕ್ಕೈ ಬಿಟ್ಕೊಟ್ರೆ ನಾ ಮಧ್ಯಾಹ್ನ ಕಿನ್ನಿ ಹಾಕ್ಬೇಡ ತಿರ್ಗ. ಸರಿ ಕಣ್ಗುಣಕಯ್ಯ ಹೋಗಿ ತಗೊಂಬತ್ತೀನಿ ಒಂದು ಲೋಟನ. ಸರಿ ಹೋಗಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ನಿನಗೆ ಒಂದಿಟ್ಟು ಅದ್ರಾಗೆ ಬಿಟ್ಕೊಡ್ತೀನಿ. ನೀನು ತಗೊಂಡೋಗೊಂದಿಟ ಹೊಂಬಿವೆಂತಿ ಹೋಗು. ಅಲ್ಲ ನೋಡೆ ಮಾದೇವಿ, ನಾವು ಹುಣ್ಸೆ ಚಿಗುರು ಸಾರು ಮಾಡಿದ್ದೀವಿ, ಒಂದು ಈಟೆ ಆಗಿರೋದು ಅಂತಂದ್ರೆ ನನಗೂ ಒಂದು ಈಟೆ ಬಿಟ್ಕೊಡು ಅಂತ ಲಸ್ಮಕ್ಕ ಬೋಲೆ ಇದ್ರಂತಾಳ ಅವಳು. ನಿನಗೆ ಬುದ್ಧಿ ಇಲ್ಲ ಮೊದ್ಲು. ದಾರಿಗೆ ಹೋಗೋರ್ನ ಬರೋರ್ನ ಕರ್ ಮಾತಾಡ್ತೀಯಲ್ಲ ನೋಡು. ನೀನು ಕರಿದಂಗೆ ಸುಮ್ಮನೆ ಉಂಡಿದ್ರೆ ಆ ಲಸ್ಮಕ್ಕಯ್ಯ ಎಲ್ಗೋ ಹೋಗ್ತಿತ್ತು. ನೀನಾಗಿ ನೀನು ಕರ್ದೆ ಬಾರಿ ಲಸ್ಮಕ್ಕ ಅಂತ ಹೇಳಿ. ಬತ್ತಿದಂಗೆನೆ ಹುಣಸೆ ಚಿಗುರು ಸಾರು ಒಂದೇಕೆ ನನಗೊಂದಿಟ್ಟು ಬಿಟ್ಕೊಡು ಅಂತಿತ್ತು ಅವಕ್ಕಯ್ಯ. ನಾವೇ ಒಂದು ಈಟ್ ಆಗೈತೆ ಅಂತ ನಾನಿದ್ರೆ ತಿರು ಮಧ್ಯಾಹ್ನ ಕ್ಯಾಪ್ ಮಾಡೋಣ. ಅವಕ್ಕೈಗೆ ಒಂದಿಟ್ಟು ಬಿಟ್ಕೊಟ್ರೆ
ಅಯ್ಯೋ ಇನ್ನೇನ್ ಮಾಡಕ್ಕಾಗುತ್ತೆ ಒಂದ್ ಈಟ್ ಮುದ್ದಿಗೆ ಸರಿಯಾಗಿ ಒಂದ್ ಈಟ್ ಬಿಟ್ಕೊಡೆ ಸಾಕತ್ತ ಬಾಯ್ ಬಿಟ್ಟು ಕೇಳೋಳಿ ಇನ್ನು ಹಂಗಿಲ್ಲ ಅಂಬನ ಅಂತಾನ ತೋರಾಗು ಲೋಟನ ಸಣ್ಣದೊಂದ ಅಂತ ಕಳಿಸ್ತಮ್ಮ ಏನ್ ಮಾಡೋಣ ನೀನೇನು ಹೇಳ್ದೆ ಸಣ್ಣ ಲೋಟ ತಗೊಂಬ ಅಂತಾನ ಅಕ್ಕಯ್ಯ ದೊಡ್ಡದೊಂದು ತಾಲಿ ಹೊತ್ಕೊಂಬತ್ತಿರು ಅದನ್ನ ಬಿಟ್ರೆ ತಾಳದಾಗ ಒಂದು ಈಟನ ಕಾಣಲ್ಲ ನಮಗೆ ಒಂದು ಈಟ್ ಬಿಟ್ವೇನೋ ಮಂಗಾಗುತ್ತೆ ಕೊಡಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಮಂಗಾಗುತ್ತೆ ಹೋಗತ್ತ ನೀನ್ ಸುಮ್ಮನೆ ಉಂಬನ ಅಂಬಲ್ಲ ಅವ್ರು ಇವ್ರನ್ನ ಕರ್ಕರ್ ಮಾತಾಡ್ತಿದ್ದಾರೆ ಗೋಗರ್ನೆಲ್ಲನ ಬಿಡಿ ಸಣ್ಣ ಲೋಟ ತಗೊಂಬ ಅಂತ ಹೇಳಿದೀನಿ ಒಂದು ಲೋಟ ಹಿಡ್ಕೊಂಬತ್ತಾಳೆ ಹೇಳು ಕಾಪಿ ಕುಡಿಯೋ ಲೋಟ ಅಂತದ ತೊತ್ತಾಳೆ ಗುಂಡದ ಹಾಕ ಊಟಗೆ ಮಾಡ್ತಾ ಇದ್ರಾ ಹೊರಗಡೆ ಕೂತ್ಕೊಂಡು ಏನ್ ಸಾಂಬಾರ್ಗೆ ಮಾಡಿದ್ದೀರಾ ಹುಣ್ಸೆ ಚಿಗ್ರು ಉಳ್ಸಪ್ ಮಾಡಿದ್ವಿ ಕಣೆ ಬಾನು ಉಂಡ್ ಬಂದೇನಿ ಅಲೇನಿ ಏನ್ ಮಾಡಿದ್ ನೀನು ಹೌದಾ ಗುಣದ ಹಾಕ ಹುಣ್ಸೆ ಚಿಗ್ರು ಹುಳ್ಸಪ್ಗೆ ಮಾಡಿದ್ರಾ ಅಯ್ಯೋ ಹುಣ್ಸೆ ಚಿಗ್ರು ಯಾವ ಮರದಲ್ಲೂ ಬಿಟ್ಟೇ ಇಲ್ಲ ಎಲ್ಲಿ ತಗೊಂಬಂದ್ರಿ ನಮ್ ಮರ ಐತಲ್ಲ ಇಲ್ಲೇ ಊರ್ ಮಗಳಾಗಿ ಅದ್ರಾಗೆ ಬಿಟ್ಟೈತಿ ಇನ್ನ ನಾ ಎಳೆಯದು ಒಂದು ಈಟೆ ಇತ್ತು ನಮ್ಮ ಹುಡ್ಗನ್ ಕರ್ಕೊಂಡು ಹೋಗಿ ಕಿತ್ಕೊಂಬಂದಿದ್ದೆ ಕಣೆ ಬಾನು ನೀನೇನ್ ಮಾಡಿದ್ದೆ ನಮ್ದು ರಜಾಗೆ ಇದ್ದೀವಿ ಗುಣದ ಹಾಕ ಈಗ ನೀರ್ ಸಮೇತ ಕುಡಿಯಲ್ಲ 5 ಗಂಟೆ ಒಳಗಡೆ ಎಲ್ಲ ಊಟ ತಿಂಡಿ ಎಲ್ಲ ಹಾಕ್ಬಿಡುತ್ತೆ ನಮ್ದು ಪಲಾವ್ಗೆ ಮಾಡಿದ್ದೆ ಬೆಳಗ್ಗೆ 5 ಗಂಟೆಗೆ ಎಲ್ಲ ಮುಗ್ದಿತ್ತು ಇಲ್ಲಾಂದ್ರೆ ನಮ್ದಕ್ಕೆ ಕೂಡ ಹುಣಸೆ ಚಿಗುರು ಸಾರು ಅಂದ್ರೆ ತುಂಬಾ ಇಷ್ಟ ನಮ್ದು ಕೂಡ ಒಂದ್ ಸ್ವಲ್ಪ ಇಸ್ಕೊಂಡು ಹೋಗ್ತಿದ್ದೆ ನಿಮ್ದು ಹತ್ರ ಏನ್ ಮಾಡೋದು ನಮ್ದು ಹಾಲೆ ಊಟಗೆ ಹಾಕ್ಬಿಟ್ಟಿದೆ ಬಾನೋಕ್ಕ ಅದೇನು ಸ್ಯಾನೆ ಇರ್ಲಿಲ್ಲ ಕಣಕ ಒಂದು ಈಟ್ ಆಗೈತೆ ಅಷ್ಟೇನೆ ಎದ್ದಾಗ್ಲೂ ಮಧ್ಯಾಹ್ನಕ್ಕೂ ಆಗುತ್ತೆ ಅಷ್ಟೇನೆ ಬೈನಾಗೆ ಆತನ ಮಾಡೋಣ ಅಂತಾನ ನಾನು ಈ ಮಧ್ಯಾಹ್ನಕ್ಕೆ ಆಗಂಗೆ ಮಾಡಿದೆ ಅಲಸ್ಮ ಕೈ ಬಂದಿತ್ತ ಆವಕ್ಕ ನನಗೂ ಒಂದಿಟ್ಟು ಬಿಟ್ಕೊಡು ಅಂತಂತು ಲೋಟ ತತ್ತೀನಿ ಅಂತ ಮಾಂತಕ್ಕೆ ಹೋಗೈತಿ ನಮ್ಮ ಸುಮ್ ಕುಕ್ಕಮಲ್ಲ ಕರಿತು ಎಲ್ಗೋ ಹೋಗ್ತಿತ್ತೇನೋ ಕರಿತು ಬಾರಿ ಅಲಸ್ಮಕ್ಕ ಅಂತಾನೆ ಹುಣ್ಸೆ ಚಿಗ್ರು ಸಾರು ಒಂದಿಡ್ತೀನಿ ನನಗೂ ಒಂದಿಟ್ಟು ಬಿಟ್ಕೊಡು ಗುಂಡಕಯ್ಯ ಅಂತ ಕೇಳ್ತೈತಿ ಮಧ್ಯಾಹ್ನಕ್ಕೆ ಇವಾಗ ಏನ್ ಮಾಡ್ಬೇಕ ಗೊತ್ತಿಲ್ಲ ಹೋಗತ್ತ ನಮ್ಮ ಅತ್ತೆ ಸುಮ್ಮನೆ ಉಂಬನ ಅಂಬಲ್ಲ ಅಯ್ಯೋ ನಾನ್ ಮಾತಾಡ್ಸಣ ಎಲ್ಗ ಹೋಗ್ತಾಳೆ ಏನು ಅಂತ ಕೇಳೋಣ ಅಂತ ಕಾರ್ದ್ ನಮ್ಮ ಅವಳು ಹಿಂಗೆ ಸಾಕೊಡು ಅಂತ ಕೇಳ್ತಾಳೆ ಅಂತ ನನಗೇನು ಗೊತ್ತಿತ್ತು ನನಗೇನು ಕನ್ಸು ಬಿದ್ದಿತ್ತೇನೆ ಮಾತಾಡ್ಸಕ್ ಕರ್ದೆ ಅಷ್ಟೇನೆ ಏನ್ ಲಕ್ಷ್ಮೀ ಅಕ್ಕ ಪಾತ್ರೆಗೆ ಹಿಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ರಿ ಯಾಕೆ ಗುಂಡಕಯ್ಯ ಹುಣ್ಸೆ ಚಿಗ್ರು ಉಳ್ಸಪ್ ಮಾಡಿದೀನಿ ಅಕ್ಕೇನಿ ನೀನು ಒಂದಿಟ್ಟು ಬಿಡಿಸ್ಕೊಂಡು ಹೋಗಿವೆ ಅಂತೆ ತೊರಗ ಒಂದ್ ತಪ್ಲೇನ ಅಂತ ಹೇಳ್ತು ಅಕ್ಕೇನ ಅಂತ ತಕೊಂಬಂದಿ ಒಯ್ಸ್ಕೊಂಡು ಹೋಗೋಣ ಒಂದಿಟ್ಟು ತುಂಬನ ಅಂತ ಅಪ್ರೂಪದಲ್ವೇ ಅಕ್ಕೇನಿ ತಪ್ಲೆ ಹಿಡ್ಕೊಂಬಂದಿವಳೆ ನಾನೊಂದು ಸಣ್ಣದೊಂದು ಲೋಟ ತಾಂಬಾರಿ ಅಂತ ಹೇಳಿರಿ ಅವಳು ನಿಟ್ಕೆಟ್ಟಣ್ಣ ತಪ್ಲೆನ ಹಿಡ್ಕೊಂಬಂದಿರೋದು ನಾನು ಸೊಸೆ ಬೇರೆ ನನ್ನ ಮೇಲೆ ಗುರ್ರ ಅಂತ ಇದ್ದಾಳೆ ಸಾರಿಲ್ಲ ಅಂತ ಹೇಳಿ ಲಸ್ಮಕ್ಕ ನೀನೇನೈತ ಇಂತಾಳಾಗಿದ್ಯಾ ಅಲ್ಲ ಒಂದು ಈಟ ಇಟ್ಟು ಒಂದು ಇಡೀ ಒಟ್ಟು ಇತ್ತು ಕಣೆ ಒಂದು ಈಟ ಆಗೈತೆ ಸಾರು ಅಂತಂದೆ ಏನೋ ಅಪ್ರೂಪದ್ದು ಆಸೆ ಅಂತಂದಲ್ಲ ಅದಕ್ಕೇನೆ ನೀನಾಗಿ ನೀನು ಬಾಯ್ ಬಿಟ್ಟು ಕೇಳಿದ್ಕೆ ಒಂದು ಲೋಟ ಇಸ್ಕಿ ಹಿಡ್ಕೊಂಬರಾಗೆ ಒಯ್ಕೊಡ್ತೀನಿ ಅಂತ ನಾನು ಕಳ್ಸಿರಿ ನೀನು ತಪ್ಪಲೇನೆ ಓದ್ಕೊಂಬಂದಿದ್ಯಲ್ಲೇ ತಾಯಿ ಲೋಟ್ಗಳೆಲ್ಲ ನಾ ತಿಕ್ಕಿಕ್ಕಿದ್ದೆ ಇನ್ಯಾಕೆ ಲೋಟ್ಗಳು ಹಿಡ್ಕೊಂಬರೋಣ ಈ ಪಾತ್ರೆಗೆ ಒಂದೀಟು ರಾತ್ರಿ ಸಾರಿತ್ತ ಅದನ್ನೇನೆ ಅವ ಎಪ್ಪಗೆ ಬಿಟ್ಟಿಕ್ ಬಂದೆ ತಿರುಗಿ ಇನ್ಯಾರು ಲೋಟನ ಹಿಡ್ಕೊಂಬಂದೆ ಅದನ್ನ ಬೇರೆ ತೊಳಿಬೇಕು ಅಂತೇಳಿ ಇದನ್ನೇ ತಕೊಂಬಂದೆ ಸಾರು ವಹಿಸ್ಕೊಂಡೋಗಿ ಆಮೇಲೆ ಒಂದೇ ಸರಿ ಎಲ್ಲ ತಿಕ್ಕಿಕ್ಕಣ ಅಂತಾನೆ ಅದಲ್ದೆ ನಮ್ಮ ಅಯ್ಯಪ್ಪ ನನಗೋದಿದ್ದು ಬಿಡಿಸ್ಕೊಂಬಾರಿ ಹಂಗೇನೆ ನನಗೂ ಇಷ್ಟ ಅಂತ ತಗೊಂಬಂದೆ ಇದ್ದೇನೆ ಮತ್ತೆ ನೋಡ್ರಿ ಇಂಥವೇ ಮಾಡೋದು ಅಲ್ಲ ಸುಮ್ಮನೆ ಹೋಗ್ತಿದ್ದಾರನ್ನ ಕರೆದು ನೋಡು ಈ ಅಮ್ಮ ಪಾತ್ರೆ ಹಿಡ್ಕೊಂಬಂದೇವಳು ಸಾರು ಬಿಡು ಅಂತೇಳಿ ಏನೋ ಒಂದು ಈಟ್ ಬಿಟ್ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಈಗ ನೋಡು ಪಾತ್ರೆ ಹಿಡ್ಕೊಂಬಂದಿರೋದ ಅಷ್ಟೇನೆ ಒಟ್ಟು ಪಾತ್ರೆ ತುಂಬ ಬಿಟ್ಕೊಟ್ರೆ ಇನ್ನೇನು ನಮ್ಗಿನ್ನೆಲ್ಲ ಉಳಿಯುತ್ತೆ ಎಲ್ಲ ಬಿಟ್ಕೊಟ್ಟು ಸುಮ್ಮನೆ ಹಾಕ್ತೀನಿ ಹೇಳು ನಮ್ಮ ಅತ್ತೆ ಮಾಡಲಿ ಸಾರ ಮಧ್ಯಾಹ್ನಕ್ಕೆ ಅಯ್ಯೋ ಗುಂಡದಕ್ಕ ಈ ಪಾತ್ರೆಗೆ ಒಯ್ಕೊಡೋ ಬದಲು ನಿಮ್ದು ಮನೆಯಲ್ಲೇ ಸಾಂಬಾರ್ ಪಾತ್ರೆ ಐತಲ್ಲ ಹುಣಸೆ ಚಿಗ್ರು ಉಳಿಸೋಕ್ ಮಾಡಿರೋದು ಅದನ್ನೇ ಕೊಟ್ಟು ಕಳಿಸಿ ಲಕ್ಷ್ಮಿಂದು ಹಕ್ಕ ಮನೆಗೆ ಊಟಗೆ ಮಾಡ್ಕೊಂಡು ಆಮೇಲೆ ತೊಳೆದು ತಂದು ಕೊಡ್ತೈತೆ ಲಕ್ಷ್ಮಿಂದು ಹಕ್ಕ ಕಣತೆ ಹಂಗೆ ಮಾಡೋಣ ಹೇಳು ಇನ್ಯಾಕೆ ಇಲ್ಲ ಸ್ಮಕ್ಕನ ಪಾತ್ರೆ ಇಸ್ಕೊಂಡು ಅದ್ರಾಗ ಉಳಿದಿದ್ರ ಕೊಯ್ ಕೊಡೋ ಬದಲು ನಮ್ಮ ಮನೆಗಿರೋ ಸಾರಿನ ಪಾತ್ರೆನೇ ಕೊಡ್ತೀನಿ ತಾಂಡಾಗಿ ಉಂಡು ತಾಕೊಡು ಅಂತ ಹೇಳು ಮಧ್ಯಾಹ್ನಕ್ಕೆ ನೀನು ಯಾತನ ಬೇರೆ ಸಾರು ಮಾಡಿವಂತಿ ನಾನಂತೂ ಮಾಡಲ್ಲ ಹಂಗನ ಮಾರಮ್ಮ ಇದ್ರಕ್ಕಾದ್ರೂ ಬಿಟ್ಕೊಡು ಇಲ್ಲ ನಿಮ್ಮ ಪಾತ್ರೆನಾದ್ರೂ ಕೊಡು ಜಾಲ್ದು ಉಣ್ಬೇಕು ನಮ್ಮ ಅಯ್ಯಪ್ಪ ಉಂಬ ಕುಕ್ಕಣಿತ್ತು ತಂಗ್ಳು ಸಾರಿತ್ತ ಅದನ್ನ ಬಿಟ್ಕೊಟ್ಟಿದ್ದೆ ಜಾಲ್ದು ವಹಿಸ್ಕೊಂಬಾರಿ ಅಂತ ಹೇಳೈತಿ ಉಮ್ತೈತಿ ಕೊಡು ಒಂದು ಪ್ಲೇಟ್ನಾಕೆ ಇದನ್ನು ಒಂದಿಟ ಬಿಟ್ಕೊಡ್ತೀನಿ ಉಮ್ತೈತಿ ಚೆನ್ನಾಗಿರುತ್ತೆ ಹುಣ್ಸೆ ಚಿಗ್ರು ಸಾರು ತಾಳೆ ಮಾದೇವಿ